ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ಗೆ ಕೈ ತಪ್ಪಿದ ಸಚಿವ ಸ್ಥಾನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಜಮೀರ್ ಅಹಮದ್ಗೆ ಮಂತ್ರಿಗಿರಿ ನೀಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು, ವಿಜಯನಗರ, ಹುಬ್ಬಳ್ಳಿ, ಬಳ್ಳಾರಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು, ಎಐ ಆಡಿಯೋ ವೈರಲ್ ಮಾಡಿ ಸಚಿವ ಸ್ಥಾನವನ್ನು ತಪ್ಪಿಸಿದ್ದಾರೆ. ಪ್ಲೇ ಕಾರ್ಡ್ ಹಿಡಿದು ಮುಸ್ಲಿಂ ಮುಖಂಡರ ಪ್ರತಿಭಟನೆ ಇದು. ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಕಿಡಿಗೇಡಿಗಳ ಕುತಂತ್ರವನ್ನು ಸಹಿಸುವುದಿಲ್ಲ. ಕಿಡಿಗೇಡಿಗಳ ಕುತಂತ್ರ ಎಲ್ಲಿಯವರೆಗೆ ಅಷ್ಟೇ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಒಬ್ಬರು ಬಡವರು, ಅಲ್ಪಸಂಖ್ಯಾತರು, ಶ್ರಮಿಕರು, ಹಿಂದುಳಿದವರು ಪರವಾಗಿರ್ತಕ್ಕಂಥ ನಾಯಕ. ಅವರು ಹಾರ್ಟ್ ಆಪರೇಷನ್ಗೆ, ಕಿಡ್ನಿಗೆ ಮತ್ತು ಲಿವರ್ಗೆ ಸಮಸ್ಯೆ ಆದಾಗ ಯಾರೇ ಬಂದರೂ ಜಾತಿ ಧರ್ಮ ನೋಡದೆ ಅವರು ಎಲ್ಲರಿಗೂ ಸಹಾಯ ಮಾಡ್ತಾರೆ. ಹಾಗಾಗಿ ಅವರ ಸಹಾಯವನ್ನು ನೋಡಿಕೊಂಡು ಹೊತ್ತು ನಾನು ಬಂದಿದ್ದೀನಿ. ಕರ್ನಾಟಕದ ಘನವೆತ್ತ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಬಹಳ ಉತ್ತಮ ಆಡಳಿತ ಮಾಡಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಸಾಹೇಬರ ಏನು ಇವತ್ತು ಸಂಪುಟದಲ್ಲಿ ಏನು ಸೇರ್ಪಡೆ ಆಗ್ತಾ ಇಲ್ಲ, ಅದು ಕೇವಲ ಅಲ್ಪಸಂಖ್ಯಾತರಿಗೆ, ಇಸ್ಲಾಮರಿಗೆ ಅಷ್ಟೇ ನೋವಲ್ಲ, ಇತರೆ ಎಲ್ಲ ರಾಜ್ಯ ರಾಜಕೀಯದ ಚದುರಂಗದಾಟ ಜೋರಾಗ್ತಾ ಇದೆ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ರಾಜಕೀಯವಾಗಿ ಅನೇಕ ಬದಲಾವಣೆಗಳು, ಅನೇಕ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸರ್ಕಾರವನ್ನ ರಚನೆ ಮಾಡಿದ ಹೊತ್ತಿನಿಂದಾಗಿಯೂ ಕೂಡ ಒಂದಿಷ್ಟು ನಾಯಕರುಗಳಿಗೋಸ್ಕರವಾಗಿ ಕಾರ್ಯಕರ್ತರುಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಜಮೀರ್ ಅಹಮದ್ ಅವರ ಕಾರ್ಯಕರ್ತರುಗಳು, ಅವರ ಅಭಿಮಾನಿಗಳು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಜಮೀರ್ ಅಹಮದ್ ಅವರಿಗೆ ಮೊದಲ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನವನ್ನ ನೀಡಲಿಲ್ಲ. ಮೊದಲದ ಪಟ್ಟಿ ಏನಿತ್ತು ಅಂತ ಹೇಳಿದ್ರೆ, ಲೋಕಭವನದಲ್ಲಿ ಯಾರೆಲ್ಲ ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನವನ್ನ ನಡೆಸಿದ್ರು ಅದರಲ್ಲಿ ಜಮೀರ್ ಖಾನ್ ಅವರ ಹೆಸರಿರಲಿಲ್ಲ. ಅದರ ಜೊತೆಗೆ ಕಾರ್ಯಕರ್ತರು ಏನಿದ್ರು, ಜಮೀರ್ ಖಾನ್ ಅವರನ್ನ ಡಿಸಿಎಂ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಮೊದಲ ಹಂತದಲ್ಲಿ ಜಮೀರ್ ಖಾನ್ ಅವರ ಹೆಸರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಕುಳಿತು ಅವರ ಕಾರ್ಯಕರ್ತರುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸುಮಾರು ಸಾವಿರಾರು ಕಾರ್ಯಕರ್ತರು ಈಗ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದರೆ ಗಮನಿಸ್ತಾ ಇರಬಹುದು. ಜಮೀರ್ ಖಾನ್ ಪರವಾಗಿ ಇವತ್ತು ಸುಮಾರು ಸಾವಿರಾರು ಕಾರ್ಯಕರ್ತರು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಏನು ರಾಜೀನಾಮೆಗಳು ನೀಡಲಿಕ್ಕೆ ಸಚಿವರುಗಳು ಮುಂದಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಇದೀಗ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಕಾರ್ಯಕರ್ತರ ಈ ಒಂದು ಆಕ್ರೋಶ ಮುಗಿಲು ಬಿಡ್ತಾ ಇದೆ. ಇದು ಮುಂದಿನ ಚುನಾವಣೆ, ಅದರ ಜೊತೆಗೆ ಜಿಬಿಎ ಚುನಾವಣೆ ಮೇಲೆ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಇದೆ. ಯಾಕಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಜಮೀರ್ ಖಾನ್ ಅವರು ಒಂದು ಪ್ರಬಲ ನಾಯಕರು ಮತ್ತೆ ಮುಸ್ಲಿಂ ಸಮುದಾಯದ ನಾಯಕರು ಆಗಿರೋದ್ರಿಂದಾಗಿ ಅವರ ಬೆಂಬಲಿಗರು ಮತ್ತೆ ಆ ಒಂದು ಕ್ಷೇತ್ರದ ಜನ ಇದೀಗ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಜಮೀರ್ ಖಾನ್ ಅವರಿಗೆ ಒಂದು ರೀತಿಯಾಗಿ ಡಿಸಿಎಂ ಕೊಡಬೇಕು ಅಥವಾ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು, ಅದು ಮೊದಲ ಪಟ್ಟಿಯಲ್ಲಿ ಇರಬೇಕಿತ್ತು. ಆದ್ರೆ ಮೊದಲ ಪಟ್ಟಿಯಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ಸಚಿವ ಸ್ಥಾನವನ್ನ ಕೊಡಲಿಲ್ಲ. ಇದು ನಮಗೆ ಬೇಸರ ತರ್ತಾ ಇದೆ. ಮುಂದಿನ ಹಂತವಾಗಿ ಕೊಡ್ತಾರೆ ಅನ್ನುವಂತಹ ಭರವಸೆಗಳು ಇಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರಿತೀವಿ, ಕಾಂಗ್ರೆಸ್ ಪಕ್ಷವನ್ನ ಬಿಡ್ತೀವಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನ ಕೂಡ ಇದೀಗ ಕಾರ್ಯಕರ್ತರು ಮತ್ತು ಜಮೀರ್ ಖಾನ್ ಅವರ ಅಭಿಮಾನಿಗಳು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.